ಕೊಡ್ಬೇಕಲ್ವಾ? 10 ನಿಮಿಷ ನಿನ್ ಕೈಲಿ ಮಾತಾಡ್ದು ಇರೋಕ್ಕಾಗೋದೇ ಇಲ್ಲ ಅಲ್ವಾ? ಅಯ್ಯೋ, ನಿಮಗೆ ಬಾಯಿ ಕೊಡೋ ಬದಲು ಪಾಪ ಆ ಪ್ರಾಣಿಗಳು ಕೊಟ್ಟಿದ್ರು, ಅದಾದ್ರೂ ಬಾಯಿ ತುಂಬಾ ಮಾತಾಡ್ತಿದ್ವು. ಹಲೋ, ಅದಕ್ಕೂ ಬಾಯಿ ಇದೆ, ಬಾಲೆ ಹೇಗೆ ಲಟ್ಸುತ್ತೆ ಅಂತ ನೋಡಿದ್ಯಲ್ಲ? ಅಲ್ಲಿ ಹೋಗು, 15-20 ಬೀದಿ ನಾಯಿಗಳಿವೆ, ಅವ್ರ ಜೊತೆ ಮಾತಾಡ್ಕೊಂಡು ಅಲ್ಲೇ ಕೂತ್ಕೊಂಡು. ಪಕ್ಕದಲ್ಲಿ ಹಸುಗಳು, ಬೆಕ್ಕಗಳು, ಹೆಗ್ಣಗಳು, ಇಲಿಗಳು ಇವೆ. ಅಷ್ಟೇ ಓಕೆ. ಮರದ ಮೇಲೆ ಚೀವ್ 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 ಅನ್ನೋ ಅಳಿಲ್ಗಳು ಇದೆ. ಅವೆಲ್ಲದ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಹಗಲು ರಾತ್ರಿ ಅವ್ರ ಜೊತೆನೇ ಇದ್ಬಿಡು. ಏನಿದು ದಬ್ಬಳಿಕೆ ದೌರ್ಜನ್ಯ ನಡೆಸ್ತಾ ಇದ್ಯಾ? ಸುಮ್ಮನೆ ಕೂತಿದ್ದವನ ಕೈ ಹಿಡಿದು ತಳ್ತ್ಯಾ? ಹೋಗ್ತೀನಿ, ನಿಮ್ಗಳಿಗಿಂತ ಆ ಪ್ರಾಣಿಗಳೇ ವಾಸಿ. ಅದಕ್ಕೆ ಮತ್ತೆ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹಕಾರ ಶಕಾರ ಕರೆಕ್ಟ್ ಆಗಿ ಉಚ್ಚಾರಣೆ ಮಾಡಿ ಹೋಗು ಅಂತ ಹೇಳ್ತಿರೋದು. ಹೋಗುವನಂತವರಾಗಿ. ನನಗೆ ಗೊತ್ತು ಕಣೋ, ನಿನಗೆ ನಮ್ಮನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ. ಆದ್ರೆ ಏನ್ ಮಾಡೋದು, ಹೇಳಿದೆಯಲ್ಲ, ಹೋಗ್ಲೇಬೇಕು. ಆಯ್ತಾಯ್ತು, ಹೋಗ್ತೀನಿ. ಮೇಲಿಂದ ಮೇಲೆ ಯಾಕೆ ಹೋಗು ಅಂತಿದ್ದೀರಾ? ಅದಕ್ಕೂ ನಿಮ್ಮಿಬ್ರು ಪರ್ಮಿಷನ್ ಬೇಕಾ? ನಂಗೆ ಯಾವಾಗ ಹೋಗ್ಬೇಕು ಅನ್ಸುತ್ತೋ ಆವಾಗಲೇ ಹೋಗ್ತೀನಿ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಯಾರು ಬೇಡ ಅಂದವ್ರು? ಯಾರು? ಈಗ ನಾನು ಬೇಡ ಅಂದ್ಯಾ? ಇಲ್ವಲ್ಲ. ಬೇಕಾದ್ರೆ ಒಂದು ಟೆಂಟ್ ಮಾಡ್ಕೊಂಡು ಕೈಯಲ್ಲಿ ಕೋಲ್ ಹತ್ಕೊಂಡು ಕೂತ್ಕೋ. ಬಂದವ್ರಿಗೆಲ್ಲ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ನಾವ್ ಇಲ್ಲೇ ನಿಂತ್ಕೊಂಡು ಹೋಗೋರ್ ಬರೋರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಕೊಂಡಿರ್ತೀವಿ. ನಿನಗರ್ಧ, ನಮಗರ್ಧ. ಚೀ ಎಷ್ಟೊಂದು ಮಾತಾಡ್ತೀರಾ? ಅದೇನೋ ಹೇಳಿದ್ರಿ, ನಾವು ಮಾತಾಡೋಣ, ಅದೇನೋ ಸ್ಟ್ರೈಕ್ ಮಾಡ್ತಿದೀವಿ ಅಂತ. ಮೊದಲು ನಿಮ್ಮಿಬ್ರು ಬಾಯಿಗೆ ಜಿಪ್ ಹಾಕೊಳ್ಳಿ. ನೀನು ಅವನಿಗೋಸ್ಕರ ಬಂದು ಇಲ್ಲಿ ನನ್ನ ಹತ್ರ ಕೈ ಚಾಚ್ಬೇಡ, ಹೋಗಿಲ್ಲ ಅಂದ್ರೆ ಅವರಪ್ಪ ಮಾಡಿರೋ ತಪ್ಪಿಗೆ ಮಗನ ಶಿಕ್ಷೆ ಕೊಡ್ತಿದ್ಯಾ? ಅವನು ನಿನ್ನ ಕ್ಲಾಸ್ ಮಾಡ್ಕಣೋ, ಎಲ್ಲರ ಹತ್ರ ಒಳ್ಳೆ ಹುಡುಗ ಅನ್ಸ್ಕೊಂಡಿರೋನು. ಮನೆಯ ಮೊದಲ ಪಾಠಶಾಲೆ ಅಂತಾರೆ, ಆದ್ರೆ ಅವನಿಗೆ ಮನೆಯ ಮೊದಲ ಶತ್ರು ಆಗಿದೆ. ಅವ್ರ ಮನೇಲಿ ಎಷ್ಟೇ ಕಷ್ಟ ಇದ್ರು ಯಾವತ್ತು ಒಂಚೂರು ಹೆಲ್ಪ್ ಕೇಳಿಲ್ಲ. ಅಂಥದ್ರಲ್ಲಿ ಇವತ್ತು ಹೆಲ್ಪ್ ಕೇಳ್ತಿದ್ದಾನಂದ್ರೆ ಅವ್ರ ಮನೇಲಿ ಊಟಕ್ಕೂ ಕಷ್ಟ ಇದೆ ಅಂತ ತಾನೆ? ಯಾರಿಗೊತ್ತು, ಆ ದೇವರು ಯಾವಾಗ ಬೇಕಾದ್ರೂ ಕಷ್ಟ ಕೊಡ್ಬೋದು. ಅವರಪ್ಪ ದುಡ್ಡು ಕುಡಿಯ, ನಾನೇ ಅವ್ರ ಮಗಂಗೆ ಸಹಾಯ ಮಾಡ್ಲಿ? ಅವ್ರಪ್ಪಂಗೆ ಯಾರು ಹೇಳಿದ್ದು ಕುಡಿ ಅಂತ? ಅದೇ ದುಡ್ಡನ್ನ ಕೂಡಿ ಇಟ್ಟಿದ್ರೆ ಬೆಂಗಳೂರಲ್ಲಿ ಒಂದು ಸೈಟ್ ತಗೊಂಡು ಮನೆ ಕಟ್ಟಿಸ್ಬೋದಾಗಿತ್ತು. ಅವರಪ್ಪ ನೋಡಿದ್ರೆ ಯಾವಾಗಲೂ ಕುಡಿದು ಬೀದಿ ಬಿದ್ದಿರ್ತಾರೆ. ಅಂಥವ್ರಿಗೆಲ್ಲ ಸಹಾಯ ಮಾಡಿದ್ರೆ ಆ ದೇವ್ರು ಮೆಚ್ಚಲ್ಲ. ನೀನು ನನಗೆ ಬುದ್ಧಿವಾದ ಹೇಳೋ ಬದಲು ಹೋಗಿ ಅವ್ರಪ್ಪಂಗೆ ಬುದ್ಧಿವಾದ ಹೇಳು. ಕುಡ್ದಾಗಲ್ಲ, ಮಧ್ಯಾಹ್ನ ಊಟ ಮಾಡಿ ಕೂತಿರ್ತಾರಲ್ಲ, ಅವಾಗ ಅಷ್ಟೊತ್ತಿಗೆ ಅಮ್ಮಲೆಲ್ಲ ಎಂದಿರುತ್ತೆ. ನೀನು ಅವನಿಗೋಸ್ಕರ ನನ್ನ ಹತ್ರ ಬಂದು ಕೈ ಚಾಚಬೇಡ, ಹೋಗಿ ಇಲ್ಲಿಂದ.